ಉಳ್ಳಾಲ ದರ್ಗಾ ರಾಜ್ಯದ ಪ್ರಸಿದ್ಧ ಹೆಸರಾಂತ ದರ್ಗಾ. ಇಲ್ಲಿನ ಉರೂಸ್ ರಾಜ್ಯದಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಮುಸ್ಲಿಂ ಸಮುದಾಯದ ಉತ್ಸವ. ಇದೀಗ ಉಳ್ಳಾಲ ದರ್ಗಾ ಆಡಳಿತ ಮಂಡಳಿ ವಿರುದ್ಧ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಇದೀಗ ಆಡಳಿತ ಮಂಡಳಿ ಸದಸ್ಯರೇ ಭ್ರಷ್ಟಾಚಾರದ ವಿರುದ್ಧ ಹೈಕೋರ್ಟ್ ಉಳ್ಳಾಲ ದರ್ಗಾದಲ್ಲಿ ಆಗ್ತಾ ಇರೋದೇನು? ಆಡಳಿತ ಮಂಡಳಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಮಂಗಳೂರು ಹೊರವಲಯದ ಉಳ್ಳಾಲ ದರ್ಗಾ ಮುಸ್ಲಿಂ ಬಾಂಧವರ ಪವಿತ್ರ ಸ್ಥಳ. ಧರ್ಮದ ಎಲ್ಲೆ ಮೀರಿ ಎಲ್ಲ ಸಮುದಾಯದ ಸುಮಾರು 5 ಲಕ್ಷ ಮಂದಿ ಸೇರುವ ಇಲ್ಲಿನ ಉರುಸ್ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಪ್ರಸಿದ್ಧಿ. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲಿನ ಉರುಸ್ನಲ್ಲಿ ಭಾಗಿಯಾಗಿದ್ದರು. ಎಷ್ಟು ಪ್ರಸಿದ್ಧಿ ಪಡೆದಂತಹ ಉಳ್ಳಾಲ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಅಲ್ಲಿನ ಸದಸ್ಯರೇ ಇದೀಗ ಭ್ರಷ್ಟಾಚಾರ ಆರೋಪವನ್ನು ಹೊರಿಸಿದ್ದಾರೆ. ವಕ್ಫ್ನಿಂದ ಚುನಾಯಿತರಾದ ಉಳ್ಳಾಲ ದರ್ಗಾ ಸಮಿತಿಯ 55 ಸದಸ್ಯರುಗಳಲ್ಲಿ 30ಕ್ಕೂ ಅಧಿಕ ಸದಸ್ಯರು ಆಡಳಿತ ವರ್ಗದ ವಿರುದ್ಧವೇ ದಬ್ಬಾಳಿಕೆ ನಡೆಸಿ ಭ್ರಷ್ಟಾಚಾರ ಆಡಳಿತ ನಡೆಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ಆರೋಪ ಸಮಿತಿ ಸದಸ್ಯರನ್ನು ಅವರು ವಿಶ್ವಾಸಕ್ಕೆ ತೆಗೆಯುವುದೇ ಇಲ್ಲ. ನಾವು ಎಲೆಕ್ಷನ್ ಆಗಿ ಬಂದವರು, ವಕ್ಫ್ ಮುಖಾಂತರ ಎಲೆಕ್ಟ್ ಆಗಿ ಬಂದವರು. 55 ಕಮಿಟಿ ಸದಸ್ಯರು ಉಳ್ಳಾಲ 28 ಮೊಹಲ್ಲದಿಂದ ಆರಿಸಿ ಬಂದಿರ್ತಾರೆ. ಆದರೆ 55 ಸಮಿತಿಯಲ್ಲಿ ನಾವು ಏನ್ ಮಾಡ್ತೀವಿ, ಪದಾಧಿಕಾರಿ, ಆ ಪದಾಧಿಕಾರಿಗಳು ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಇದು ನಮ್ಮ ನೇರ ಆರೋಪ ಅವರದು. ಒಂದು. ಎರಡನೇದು ಏನೆಂದರೆ, ಯಾವುದೇ ಒಂದು ವಿಚಾರ ಗುತ್ತಿಗೆ ಕೊಡಬೇಕಾದರೆ ಸಮಿತಿ ಸದಸ್ಯರ ಗಮನಕ್ಕೆ ಕೊಡುವುದಿಲ್ಲ. ಅವರು ಕೇವಲ 4-5 ಜನ ಪದಾಧಿಕಾರಿಗಳು ಅವರ ಒಳಗಡೆ ಅವರಿಗೆ ಬೇಕಾದಾಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ನಮಗೆ ಅವರ ಮೇಲೆ ಒಂದು ಸಂಶಯಗಳು ಬರ್ತಾ ಇದೆ, ಭ್ರಷ್ಟಾಚಾರದ. ಉಳ್ಳಾಲ ದರ್ಗಾ ಕಮಿಟಿಯ ಅಧ್ಯಕ್ಷ, ಹಾಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಬಿಜಿ ಹನೀಫ್, ಉಪಾಧ್ಯಕ್ಷ ಅಶ್ರಫ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಹಾಬುದ್ದೀನ್ ಸಕಾಫಿ, ಖಜಾಂಚಿ ನಾಜಿಮ್ ರೆಹಮಾನ್, ಕಾರ್ಯದರ್ಶಿ ಇಸಾಕಾ ಮೇಲಂಗಡಿ ಮತ್ತು ಜತೆ ಕಾರ್ಯದರ್ಶಿ ಮುಸ್ತಫಾ ಉಳ್ಳಾಲ ದರ್ಗಾದ ಆಡಳಿತವನ್ನ ತಮ್ಮ ಮೂಗಿನ ನೇರಕ್ಕೆ ನಡೆಸ್ತಾ ಇದ್ದಾರೆ. ಇವರಿಗೆ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಕೃಪಾಶೀರ್ವಾದವಿದೆ ಅಂತ ಆರೋಪ ಕೇಳಿ ಬಂದಿದೆ. ಶಾಸಕರು ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ದರ್ಗಾಕ್ಕೆ 7 ಕೋಟಿಗೂ ಅಧಿಕ ಹಣ ಮಂಜೂರು ಮಾಡಿದ್ದಾರೆ. ಸರಿಯಾದ ಲೆಕ್ಕಾಚಾರ ನಮಗೂ ಮತ್ತು ವಕ್ಫ್ಗೆ ತೋರಿಸದೆ ಆಡಳಿತ ಲೂಟಿ ಮಾಡಿ ತನ್ನ ಜೇಬು ತುಂಬಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನೆ ಮಾಡಿದಂತಹ ದರ್ಗಾ ಕಮಿಟಿಯ 30ಕ್ಕೂ ಹೆಚ್ಚು ಸದಸ್ಯರನ್ನ ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರಂತೆ. ಈ ಬಗ್ಗೆ ವಕ್ಫ್ಗೆ ದೂರಿತ್ತರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಹೀಗಾಗಿ ವಕ್ಫ್ ವಿರುದ್ಧ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. 30 ಜನರದು ಹೊರಗೆ ಬಂದು ಅವರಿಗೆ ಸಿಗ್ನೇಚರ್ ಮಾಡಿ ಆಲ್ರೆಡಿ ವಕ್ಫ್ ಆಫೀಸ್ ಅವರಿಗೆ ಕೊಟ್ಟಿದ್ದೇವೆ. ಆ ಮಾಹಿತಿಯನ್ನು ನಾವು ಆಲ್ರೆಡಿ ನಮ್ಮ ಈ 30 ಜನರ ಸಿಗ್ನೇಚರ್ ಮಾಡಿಕೊಟ್ಟದ್ದು ಈ ಪದಾಧಿಕಾರಿಗಳ ವಿರುದ್ಧವಾಗಿತ್ತು. ಇಷ್ಟೆಲ್ಲ ನಾವು ಮಾಡಿ ಅವರು ಏನೂ ಒಂದು ಪ್ರತಿಕ್ರಿಯೆ ನಮಗೆ ಮಾಡಲಿಲ್ಲ. ಅದೊಂದು ನಾವು ಇವಾಗ ಮೆನ್ಷನ್ ಮಾಡಿದ್ದೇವೆ ಆಲ್ರೆಡಿ ಪತ್ರಿಕೆಯಲ್ಲಿ, ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿ 8 ಜನ ಇದ್ದಾರೆ. ಅವರ ವಿರುದ್ಧವಾಗಿ ನಾವು ಖಂಡಿತವಾಗಿಯೂ ನಾವು ಇದು ಮಾಡಿದ್ದೇವೆ. ಪ್ರಸಿದ್ಧ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಇಷ್ಟು ದೊಡ್ಡ ಆರೋಪ ಕೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಉಳ್ಳಾಲ ದರ್ಗಾ ರಾಜ್ಯದ ಪ್ರಸಿದ್ಧ ಹೆಸರಾಂತ ದರ್ಗಾ. ಇಲ್ಲಿನ ಉರೂಸ್ ರಾಜ್ಯದಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಮುಸ್ಲಿಂ ಸಮುದಾಯದ ಉತ್ಸವ. ಇದೀಗ ಉಳ್ಳಾಲ ದರ್ಗಾ ಆಡಳಿತ ಮಂಡಳಿ ವಿರುದ್ಧ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಇದೀಗ ಆಡಳಿತ ಮಂಡಳಿ ಸದಸ್ಯರೇ ಭ್ರಷ್ಟಾಚಾರದ ವಿರುದ್ಧ ಹೈಕೋರ್ಟ್ ಉಳ್ಳಾಲ ದರ್ಗಾದಲ್ಲಿ ಆಗ್ತಾ ಇರೋದೇನು? ಆಡಳಿತ ಮಂಡಳಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಮಂಗಳೂರು ಹೊರವಲಯದ ಉಳ್ಳಾಲ ದರ್ಗಾ ಮುಸ್ಲಿಂ ಬಾಂಧವರ ಪವಿತ್ರ ಸ್ಥಳ. ಧರ್ಮದ ಎಲ್ಲೆ ಮೀರಿ ಎಲ್ಲ ಸಮುದಾಯದ ಸುಮಾರು 5 ಲಕ್ಷ ಮಂದಿ ಸೇರುವ ಇಲ್ಲಿನ ಉರುಸ್ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಪ್ರಸಿದ್ಧಿ. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲಿನ ಉರುಸ್ನಲ್ಲಿ ಭಾಗಿಯಾಗಿದ್ದರು. ಎಷ್ಟು ಪ್ರಸಿದ್ಧಿ ಪಡೆದಂತಹ ಉಳ್ಳಾಲ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಅಲ್ಲಿನ ಸದಸ್ಯರೇ ಇದೀಗ ಭ್ರಷ್ಟಾಚಾರ ಆರೋಪವನ್ನು ಹೊರಿಸಿದ್ದಾರೆ.
ವಕ್ಫ್ನಿಂದ ಚುನಾಯಿತರಾದ ಉಳ್ಳಾಲ ದರ್ಗಾ ಸಮಿತಿಯ 55 ಸದಸ್ಯರುಗಳಲ್ಲಿ 30ಕ್ಕೂ ಅಧಿಕ ಸದಸ್ಯರು ಆಡಳಿತ ವರ್ಗದ ವಿರುದ್ಧವೇ ದಬ್ಬಾಳಿಕೆ ನಡೆಸಿ ಭ್ರಷ್ಟಾಚಾರ ಆಡಳಿತ ನಡೆಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ಆರೋಪ ಸಮಿತಿ ಸದಸ್ಯರನ್ನು ಅವರು ವಿಶ್ವಾಸಕ್ಕೆ ತೆಗೆಯುವುದೇ ಇಲ್ಲ. ನಾವು ಎಲೆಕ್ಷನ್ ಆಗಿ ಬಂದವರು, ವಕ್ಫ್ ಮುಖಾಂತರ ಎಲೆಕ್ಟ್ ಆಗಿ ಬಂದವರು. 55 ಕಮಿಟಿ ಸದಸ್ಯರು ಉಳ್ಳಾಲ 28 ಮೊಹಲ್ಲದಿಂದ ಆರಿಸಿ ಬಂದಿರ್ತಾರೆ. ಆದರೆ 55 ಸಮಿತಿಯಲ್ಲಿ ನಾವು ಏನ್ ಮಾಡ್ತೀವಿ, ಪದಾಧಿಕಾರಿ, ಆ ಪದಾಧಿಕಾರಿಗಳು ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದೇ. ಇದು ನಮ್ಮ ನೇರ ಆರೋಪ ಅವರದು. ಒಂದು. ಎರಡನೇದು ಏನಂದ್ರೆ, ಯಾವುದೇ ಒಂದು ವಿಚಾರ ಗುತ್ತಿಗೆ ಕೊಡಬೇಕಾದರೆ ಸಮಿತಿ ಸದಸ್ಯರ ಗಮನಕ್ಕೆ ಕೊಡುವುದಿಲ್ಲ. ಅವರು ಕೇವಲ 4-5 ಜನ ಪದಾಧಿಕಾರಿಗಳು ಅವರ ಒಳಗಡೆ ಅವರಿಗೆ ಬೇಕಾದಾಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ನಮಗೆ ಅವರ ಮೇಲೆ ಒಂದು ಸಂಶಯಗಳು ಬರ್ತಾ ಇದೆ, ಭ್ರಷ್ಟಾಚಾರದ. ಉಳ್ಳಾಲ ದರ್ಗಾ ಕಮಿಟಿಯ ಅಧ್ಯಕ್ಷ, ಹಾಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಬಿಜಿ ಹನೀಫ್, ಉಪಾಧ್ಯಕ್ಷ ಅಶ್ರಫ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಹಾಬುದ್ದೀನ್ ಸಕಾಫಿ, ಖಜಾಂಚಿ ನಾಜಿಮ್ ರೆಹಮಾನ್, ಕಾರ್ಯದರ್ಶಿ ಇಸಾಕಾ ಮೇಲಂಗಡಿ ಮತ್ತು ಜತೆ ಕಾರ್ಯದರ್ಶಿ ಮುಸ್ತಫಾ ಉಳ್ಳಾಲ ದರ್ಗಾದ ಆಡಳಿತವನ್ನ ತಮ್ಮ ಮೂಗಿನ ನೇರಕ್ಕೆ ನಡೆಸ್ತಾ ಇದ್ದಾರೆ. ಇವರಿಗೆ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಕೃಪಾಶೀರ್ವಾದವಿದೆ ಅಂತ ಆರೋಪ ಕೇಳಿ ಬಂದಿದೆ. ಶಾಸಕರು ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ದರ್ಗಾಕ್ಕೆ 7 ಕೋಟಿಗೂ ಅಧಿಕ ಹಣ ಮಂಜೂರು ಮಾಡಿದ್ದಾರೆ. ಸರಿಯಾದ ಲೆಕ್ಕಾಚಾರ ನಮಗೂ ಮತ್ತು ವಕ್ಫ್ಗೆ ತೋರಿಸದೆ ಆಡಳಿತ ಲೂಟಿ ಮಾಡಿ ತನ್ನ ಜೇಬು ತುಂಬಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನೆ ಮಾಡಿದಂತಹ ದರ್ಗಾ ಕಮಿಟಿಯ 30ಕ್ಕೂ ಹೆಚ್ಚು ಸದಸ್ಯರನ್ನ ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರಂತೆ. ಈ ಬಗ್ಗೆ ವಕ್ಫ್ಗೆ ದೂರಿತ್ತರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಹೀಗಾಗಿ ವಕ್ಫ್ ವಿರುದ್ಧ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. 30 ಜನರದು ಹೊರಗೆ ಬಂದು ಅವರಿಗೆ ಸಿಗ್ನೇಚರ್ ಮಾಡಿ ಆಲ್ರೆಡಿ ವಕ್ಫ್ ಆಫೀಸ್ ಅವರಿಗೆ ಕೊಟ್ಟಿದ್ದೇವೆ. ಆ ಮಾಹಿತಿಯನ್ನು ನಾವು ಆಲ್ರೆಡಿ ನಮ್ಮ ಈ 30 ಜನರ ಸಿಗ್ನೇಚರ್ ಮಾಡಿ ಕೊಟ್ಟದ್ದು ಈ ಪದಾಧಿಕಾರಿಗಳ ವಿರುದ್ಧವಾಗಿತ್ತು. ಇಷ್ಟೆಲ್ಲ ನಾವು ಮಾಡಿ ಅವರು ಏನೂ ಒಂದು ಪ್ರತಿಕ್ರಿಯೆ ನಮಗೆ ಮಾಡಲಿಲ್ಲ. ಅದೊಂದು ನಾವು ಇವಾಗ ಮೆನ್ಷನ್ ಮಾಡಿದ್ದೇವೆ ಆಲ್ರೆಡಿ ಪತ್ರಿಕೆಯಲ್ಲಿ, ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅಧ್ಯಕ್ಷರು, ಪದಾಧಿಕಾರಿ 8 ಜನ ಇದ್ದಾರೆ. ಅವರ ವಿರುದ್ಧವಾಗಿ ನಾವು ಖಂಡಿತವಾಗಿಯೂ ನಾವು ಇದು ಮಾಡಿದ್ದೇವೆ. ಪ್ರಸಿದ್ಧ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಇಷ್ಟು ದೊಡ್ಡ ಆರೋಪ ಕೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಉಳ್ಳಾಲ ದರ್ಗಾ ರಾಜ್ಯದ ಪ್ರಸಿದ್ಧ ಹೆಸರಾಂತ ದರ್ಗಾ. ಇಲ್ಲಿನ ಉರೂಸ್ ರಾಜ್ಯದಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಮುಸ್ಲಿಂ ಸಮುದಾಯದ ಉತ್ಸವ. ಇದೀಗ ಉಳ್ಳಾಲ ದರ್ಗಾ ಆಡಳಿತ ಮಂಡಳಿ ವಿರುದ್ಧ ಭಾರೀ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಇದೀಗ ಆಡಳಿತ ಮಂಡಳಿ ಸದಸ್ಯರೇ ಭ್ರಷ್ಟಾಚಾರದ ವಿರುದ್ಧ ಹೈಕೋರ್ಟ್ ಉಳ್ಳಾಲ ದರ್ಗಾದಲ್ಲಿ ಆಗ್ತಾ ಇರೋದೇನು? ಆಡಳಿತ ಮಂಡಳಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಮಂಗಳೂರು ಹೊರವಲಯದ ಉಳ್ಳಾಲ ದರ್ಗಾ ಮುಸ್ಲಿಂ ಬಾಂಧವರ ಪವಿತ್ರ ಸ್ಥಳ. ಧರ್ಮದ ಎಲ್ಲೆ ಮೀರಿ ಎಲ್ಲ ಸಮುದಾಯದ ಸುಮಾರು 5 ಲಕ್ಷ ಮಂದಿ ಸೇರುವ ಇಲ್ಲಿನ ಉರುಸ್ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಪ್ರಸಿದ್ಧಿ. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲಿನ ಉರುಸ್ನಲ್ಲಿ ಭಾಗಿಯಾಗಿದ್ದರು. ಎಷ್ಟು ಪ್ರಸಿದ್ಧಿ ಪಡೆದಂತಹ ಉಳ್ಳಾಲ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಅಲ್ಲಿನ ಸದಸ್ಯರೇ ಇದೀಗ ಭ್ರಷ್ಟಾಚಾರ ಆರೋಪವನ್ನು ಹೊರಿಸಿದ್ದಾರೆ. ವಕ್ಫ್ನಿಂದ ಚುನಾಯಿತರಾದ ಉಳ್ಳಾಲ ದರ್ಗಾ ಸಮಿತಿಯ 55 ಸದಸ್ಯರುಗಳಲ್ಲಿ 30ಕ್ಕೂ ಅಧಿಕ ಸದಸ್ಯರು ಆಡಳಿತ ವರ್ಗದ ವಿರುದ್ಧವೇ ದಬ್ಬಾಳಿಕೆ ನಡೆಸಿ ಭ್ರಷ್ಟಾಚಾರ ಆಡಳಿತ ನಡೆಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ನಮ್ಮ ಆರೋಪ ಸಮಿತಿ ಸದಸ್ಯರನ್ನು ಅವರು ವಿಶ್ವಾಸಕ್ಕೆ ತೆಗೆಯುವುದೇ ಇಲ್ಲ. ನಾವು ಎಲೆಕ್ಷನ್ ಆಗಿ ಬಂದವರು, ವಕ್ಫ್ ಮುಖಾಂತರ ಎಲೆಕ್ಟ್ ಆಗಿ ಬಂದವರು. 55 ಕಮಿಟಿ ಸದಸ್ಯರು ಉಳ್ಳಾಲ 28 ಮೊಹಲ್ಲದಿಂದ ಆರಿಸಿ ಬಂದಿರ್ತಾರೆ. ಆದರೆ 55 ಸಮಿತಿಯಲ್ಲಿ ನಾವು ಏನ್ ಮಾಡ್ತೀವಿ, ಪದಾಧಿಕಾರಿ, ಆ ಪದಾಧಿಕಾರಿಗಳು ಸಮಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದೇ. ಇದು ನಮ್ಮ ನೇರ ಆರೋಪ ಅವರದು. ಒಂದು. ಎರಡನೇದು ಏನಂದ್ರೆ, ಯಾವುದೇ ಒಂದು ವಿಚಾರ ಗುತ್ತಿಗೆ ಕೊಡಬೇಕಾದರೆ ಸಮಿತಿ ಸದಸ್ಯರ ಗಮನಕ್ಕೆ ಕೊಡುವುದಿಲ್ಲ. ಅವರು ಕೇವಲ 4-5 ಜನ ಪದಾಧಿಕಾರಿಗಳು ಅವರ ಒಳಗಡೆ ಅವರಿಗೆ ಬೇಕಾದಾಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ನಮಗೆ ಅವರ ಮೇಲೆ ಒಂದು ಸಂಶಯಗಳು ಬರ್ತಾ ಇದೆ, ಭ್ರಷ್ಟಾಚಾರದ. ಉಳ್ಳಾಲ ದರ್ಗಾ ಕಮಿಟಿಯ ಅಧ್ಯಕ್ಷ, ಹಾಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಬಿಜಿ ಹನೀಫ್, ಉಪಾಧ್ಯಕ್ಷ ಅಶ್ರಫ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಹಾಬುದ್ದೀನ್ ಸಕಾಫಿ, ಖಜಾಂಚಿ ನಾಜಿಮ್ ರೆಹಮಾನ್, ಕಾರ್ಯದರ್ಶಿ ಇಸಾಕಾ ಮೇಲಂಗಡಿ ಮತ್ತು ಜತೆ ಕಾರ್ಯದರ್ಶಿ
ಮುಸ್ತಫಾ ಉಳ್ಳಾಲ ದರ್ಗಾದ ಆಡಳಿತವನ್ನ ತಮ್ಮ ಮೂಗಿನ ನೇರಕ್ಕೆ ನಡೆಸ್ತಾ ಇದ್ದಾರೆ. ಇವರಿಗೆ ಸ್ಥಳೀಯ ಪ್ರಭಾವಿ ರಾಜಕೀಯ ನಾಯಕರ ಕೃಪಾಶೀರ್ವಾದವಿದೆ ಅಂತ ಆರೋಪ ಕೇಳಿ ಬಂದಿದೆ. ಶಾಸಕರು ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ದರ್ಗಾಕ್ಕೆ 7 ಕೋಟಿಗೂ ಅಧಿಕ ಹಣ ಮಂಜೂರು ಮಾಡಿದ್ದಾರೆ. ಸರಿಯಾದ ಲೆಕ್ಕಾಚಾರ ನಮಗೂ ಮತ್ತು ವಕ್ಫ್ಗೆ ತೋರಿಸದೆ ಆಡಳಿತ ಲೂಟಿ ಮಾಡಿ ತನ್ನ ಜೇಬು ತುಂಬಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಲೆಕ್ಕಪತ್ರಗಳ ಬಗ್ಗೆ ಪ್ರಶ್ನೆ ಮಾಡಿದಂತಹ ದರ್ಗಾ ಕಮಿಟಿಯ 30ಕ್ಕೂ ಹೆಚ್ಚು ಸದಸ್ಯರನ್ನ ಉಚ್ಚಾಟಿಸುವ ಬೆದರಿಕೆ ಹಾಕಿ ಯಾವುದೇ ಸಭೆಗಳಿಗೂ ಕರೆಯದೆ ದೂರ ಇಟ್ಟಿದ್ದಾರಂತೆ. ಈ ಬಗ್ಗೆ ವಕ್ಫ್ಗೆ ದೂರಿತ್ತರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವಂತೆ. ಹೀಗಾಗಿ ವಕ್ಫ್ ವಿರುದ್ಧ ಸದಸ್ಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. 30 ಜನರದು ಹೊರಗೆ ಬಂದು ಅವರಿಗೆ ಸಿಗ್ನೇಚರ್ ಮಾಡಿ ಆಲ್ರೆಡಿ ವಕ್ಫ್ ಆಫೀಸ್ ಅವರಿಗೆ ಕೊಟ್ಟಿದ್ದೇವೆ. ಆ ಮಾಹಿತಿಯನ್ನು ನಾವು ಆಲ್ರೆಡಿ ನಮ್ಮ ಈ 30 ಜನರ ಸಿಗ್ನೇಚರ್ ಮಾಡಿ ಕೊಟ್ಟದ್ದು ಈ ಪದಾಧಿಕಾರಿಗಳ ವಿರುದ್ಧವಾಗಿತ್ತು. ಇಷ್ಟೆಲ್ಲ ನಾವು ಮಾಡಿ ಅವರು ಏನೂ ಒಂದು ಪ್ರತಿಕ್ರಿಯೆ ನಮಗೆ ಮಾಡಲಿಲ್ಲ. ಅದೊಂದು ನಾವು ಇವಾಗ ಮೆನ್ಷನ್ ಮಾಡಿದ್ದೇವೆ ಆಲ್ರೆಡಿ ಪತ್ರಿಕೆಯಲ್ಲಿ, ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅಧ್ಯಕ್ಷರು ಪದಾಧಿಕಾರಿ 8 ಜನ ಇದ್ದಾರೆ. ಅವರ ವಿರುದ್ಧವಾಗಿ ನಾವು ಖಂಡಿತವಾಗಿ ನಾವು ಇದು ಮಾಡಿದ್ದೇವೆ. ಪ್ರಸಿದ್ಧ ದರ್ಗಾದ ಆಡಳಿತ ಮಂಡಳಿ ವಿರುದ್ಧ ಇಷ್ಟು ದೊಡ್ಡ ಆರೋಪ ಕೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲೂ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.